ಓಂ ಶ್ರೀ ಶನೇಶ್ವರಾಯ ನಮಃ. ಶ್ರೀ ಶನಿದೇವರ ಮಹಾತ್ಮೆ ಪ್ರಾರಂಭ. ವಿಕ್ರಮರಾಜನ ಕಥೆ. ಶ್ರೀ ಗಣೇಶಾಯ ನಮಃ. ಪೂರ್ವಕಾಲದಲ್ಲಿ ಉಜ್ಜಯಿನಿ ನಗರದಲ್ಲಿ ವಿಕ್ರಮನು ರಾಜ್ಯವಾಳುತ್ತಿದ್ದನು. ಒಂದು ದಿನ ಅರಸನು ಸಭೆಯಲ್ಲಿ ಕುಳಿತಾಗ ನವಗ್ರಹಗಳ ಬಗ್ಗೆ ಮಾತು ಹೊರಟಿತು. ಒಬ್ಬ ಪಂಡಿತನು ರವಿಯನ್ನು, ಇನ್ನೊಬ್ಬನು ಚಂದ್ರನನ್ನು, ಮೂರನೆಯವನು ಮಂಗಳನನ್ನು, ನಾಲ್ಕನೆಯವನು ಬುಧನನ್ನು, ಐದನೆಯವನು ಗುರುವನ್ನು, ಆರನೆಯವನು ಶುಕ್ರನನ್ನು, ಏಳನೆಯವನು ರಾಹುವನ್ನು, ಎಂಟನೆಯವನು ಕೇತುವನ್ನು ವರ್ಣಿಸಿದನು. ಆಗ ಒಂಬತ್ತನೇ ಪಂಡಿತನು, ಮಹಾರಾಜನೇ, ಸರ್ವಗ್ರಹಗಳಲ್ಲಿ ಶನಿಯು ಶ್ರೇಷ್ಠನು, ಬಲಾಢ್ಯನು, ಅತ್ಯದ್ಭುತನು ಆಗಿರುವನು. ದೇವ ದಾನವರು ಆತನಿಗೆ ಅಂಜಿ ಶರಣಾಗತರಾಗಿದ್ದುಂಟು. ಶನಿಯು ಮಹಾಕ್ರೋಧಿಯು, ಆತನಿಗೆ ಎಂದಿಗೂ ಅಪಜಯವೆಂಬುದು ಗೊತ್ತಿಲ್ಲ. ಸಿಟ್ಟು ಬಂದರೆ ಹಿಟ್ಟು ಮುಕ್ಕಿಸುವನು, ಆದರೆ ಶರಣು ಬಂದವರನ್ನು ಸಕಲ ಪೀಡೆಯಿಂದ ಪರಿಹರಿಸುವನು. ಶನಿಯು ಮಹಾತ್ಮೆಯ ಪಠನದಿಂದಲೂ ಪೂಜನ ಭಜನಾದಿಗಳಿಂದಲೂ ಪ್ರಸನ್ನನಾಗುವನು. ಈತನ ಮೈಬಣ್ಣ ಕಪ್ಪು, ಜಾತಿಯು ಗಾಣಿಗರದು, ಚರಣವು ವ್ಯಂಗವಾದರೂ ಶರೀರವು ಕಾಂತಿಯುಳ್ಳದ್ದು. ಶನಿಯ ಪರಾಕ್ರಮವು ಆತನ ವಕ್ರದೃಷ್ಟಿಯಲ್ಲಿರುವುದು. ಯಾರ ಮೇಲೆ ವಕ್ರದೃಷ್ಟಿಯು ಬೀಳುವುದೋ ಅವರಿಗೆ ಕಷ್ಟಗಳು ಆರಂಭವಾಗುತ್ತವೆ. ಅರಸನೇ, ಆತನ ಮಹಾತ್ಮೆಯನ್ನು ಅರ್ಹುವನು ಕೇಳು. ಸಕಲ ಚರಾಚರ ಜಗತ್ತಿಗೆ ಕಾರಣೀಭೂತನಾದ ಸೂರ್ಯಪುತ್ರನೇ ಶನಿದೇವನು. ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಸಂಜ್ಞಾದೇವಿಯನ್ನು ಸೂರ್ಯನಿಗೆ ಮದುವೆ ಮಾಡಿಕೊಟ್ಟನು. ಅವಳು ಮನು ಮತ್ತು ಯಮ ಎಂಬ ಈರುವ ಕೋರರನ್ನು ಮತ್ತು ಯಮುನಾ ಎಂಬ ಕನಿಕೆಯನ್ನು ಪಡೆದಳು. ಬರಬರುತ್ತ ಸೂರ್ಯನ ಅತ್ಯಂತ ಪ್ರಖರವಾದ ತೇಜಸ್ಸನ್ನು ಸಹಿಸುವುದು ಸಂಜ್ಞಾದೇವಿಗೆ ಅಸಾಧ್ಯವಾಯಿತು. ಆಗ ಅವಳು ತನ್ನನ್ನೇ ಹೋಲುವಂಥ ಸ್ತ್ರೀಯೋರ್ವಳನ್ನು ನಿರ್ಮಿಸಿ ಅವಳಿಗೆ ಛಾಯಾ ಎಂದು ನಾಮಕರಣ ಮಾಡಿ ಅವಳನ್ನು ತನ್ನ ಪತಿಯ ಸೇವೆಗಾಗಿಟ್ಟು ತನ್ನ ತಂದೆ ಮನೆಗೆ ಹೋದಳು. ಛಾಯಾದೇವಿಯು ಪತಿಯ ಸೇವಾತಾತ್ಪರಳಾಗಿ ಸಂಜ್ಞಾದೇವಿಗಿಂತಲೂ ಹೆಚ್ಚಾಗಿ ಸೂರ್ಯನ ಪ್ರೀತಿಗೆ ಪಾತ್ರಳಾದಳು. ಸೂರ್ಯನಿಂದ ಛಾಯೆಯು ತಾಪಿ ಎಂಬ ಪುತ್ರಿಯನ್ನು, ಶನಿ ಎಂಬ ಪುತ್ರನನ್ನು ಪಡೆದಳು. ಛಾಯಾದೇವಿ ತನ್ನ ಮಕ್ಕಳಲ್ಲಿ ಸಂಜ್ಞಾದೇವಿ ಮಕ್ಕಳಲ್ಲಿ ಭೇದಭಾವ ಮಾಡಹತ್ತಿದಳು. ಆಗ ಯಮನು ಮಕ್ಕಳಲ್ಲಿ ಭೇದಭಾವ ಮಾಡುವ ಇವಳು ನಮ್ಮ ತಾಯಿ ಹೌದೋ ಅಲ್ಲವೋ ಎಂದು ತಂದೆಯನ್ನು ವಿಚಾರಿಸಿದನು. ಆಗ ಛಾಯಾದೇವಿ ಸಿಟ್ಟಾಗಿ, ಇಂದಿನಿಂದ ನೀನು ಪ್ರೇತನಾಗು ಎಂದಳು. ಆಗ ಯಮನು ರೋಧಿಸಲು, ಯಮನೆ ದುಃಖಿಸಬೇಡ, ನೀನು ಪ್ರೇತಗಳಿಗೆ ರಾಜನಾಗು, 3 ಲೋಕಗಳಲ್ಲಿ ಶ್ರೇಷ್ಠನಾಗು. ಮರಣ ಹೊಂದಿದ ಜೀವವು ನಿನ್ನೆದುರಿಗೆ ಬಂದು ಪಾಪ ಪುಣ್ಯ ವಿಚಾರದಿಂದ ನಿನ್ನ ಅನುಮತಿ ಹೊಂದಿ ಸ್ವರ್ಗ ಅಥವಾ ನರಕ ಹೊಂದುವುದು ಎಂದು ಸಂತೈಸಿ ಛಾಯಾದೇವಿಗೆ, ಸುಮ್ಮನೆ ಯಮನಿಗೆ ಶಾಪ ಕೊಟ್ಟೆ. ಕಾರಣ ನಿನ್ನ ಮಗ ಶನಿ ದೃಷ್ಟಿವಕ್ರವಾಗಲಿ, ಅವನು ವಕ್ರದೃಷ್ಟಿಯಿಂದ ಏನನ್ನು ನೋಡುವನೋ ಅದು ಕಷ್ಟಕ್ಕೆ ಒಳಗಾಗಲಿ ಎಂದು ಶಾಪ ಕೊಟ್ಟನು. ಆಗ ಶನಿಯು ತಂದೆ, ಸುಮ್ಮನೆ ನನ್ನನ್ನು ಶಪಿಸಿದ್ದರಿಂದ ನಾನು ವಕ್ರದೃಷ್ಟಿಯಿಂದ ಮೊದಲು ನಿಮ್ಮನ್ನೇ ನೋಡುವೆನು ಎಂದನು. ಆಗ ಸೂರ್ಯನಿಗೆ ಕಷ್ಟಗಳು ಪ್ರಾರಂಭವಾದವು. ಸೂರ್ಯನ ಸಾರಥಿ ಅರುಣ ಅಂಗಹೀತನಾದನು. ಅಶ್ವಗಳು ಅಂಧವಾದವು. ಸೂರ್ಯನು ಕಂಗೆಟ್ಟು ಬಳಲಿ ಬೇನೆಯೊಳಗಾದನು. ಇದರ ಕಾರಣವನ್ನರಿಯದೆ ಅವನು ಅನೇಕೋಪಚಾರ ಮಾಡಿ ನಿರಾಶೆ ಹೊಂದಿದನು. ಶನಿಯು ಮುಂದೆ ತನ್ನ ದೃಷ್ಟಿಯನ್ನು ತಿರುವಲು ತ್ರಿವರ್ಗಕ್ಕೆ ಕೂಡಲೇ ಆರೋಗ್ಯವಾಯಿತು. ವಿಕ್ರಮನು ಹಾಸ್ಯದಿಂದ, ಅಯ್ಯಾ ಪಂಡಿತರೆ, ಪಿತನಿಗೆ ಕಷ್ಟ ಕೊಡುವ ಪುತ್ರನು ಪುತ್ರನಲ್ಲವೇ ಎಂದು ಮುಂತಾಗಿ ನಿಂದೆ ಮಾಡಲಾರಂಭಿಸಿದನು. ಶನಿಯು ಅಂತರ್ಜ್ಞಾನದಿಂದ ಈ ಸಂಗತಿ ತಿಳಿದುಕೊಂಡು ವಿಮಾನದಲ್ಲಿ ಕುಳಿತು ಸಭೆಯಲ್ಲಿ ಬಂದಿಳಿದನು. ಹಾಗೂ ತನ್ನ ದೃಷ್ಟಿಯನ್ನು ವಿಕ್ರಮನ ಮೇಲೆ ಕೆಡವಿ, ವಿಕ್ರಮನೇ, ನಿನ್ನಲ್ಲಿ ಗರ್ವವು ಬಹಳ ಬಂದಿದೆ. ಸಭೆಯಲ್ಲಿ ನನ್ನ ಅಪಹಾಸ್ಯವನ್ನು ಆರಂಭಿಸಿರುವೆ. ಇನ್ನು ನಿನ್ನ ಜನ್ಮಸ್ಥ್ಯ ಕನ್ಯಾರಾಶಿಯಲ್ಲಿ ನನ್ನ ಪ್ರವೇಶವಾಗುವುದು. ಆಮೇಲೆ ನನ್ನ ಸಾಮರ್ಥ್ಯವನ್ನು ನೋಡು ಎಂದು ಹೇಳಿ ವಿಮಾನಾರೂಢನಾದನು. ಆಗ ವಿಕ್ರಮನು ಶನಿಯ ಪಾದಗಳ ಮೇಲೆ ಬಿದ್ದು ಹೊರಟನು. ಆದರೆ ಏನೂ ಉಪಯೋಗವಾಗಲಿಲ್ಲ. ಮುಂದೆ ತಿಂಗಳಲ್ಲಿ ವಿಕ್ರಮನಿಗೆ 12ನೇ ಸ್ಥಾನದಲ್ಲಿ ಶನಿಯ ಪ್ರವೇಶವಾಯಿತು. ವಿಕ್ರಮನು ಆಸ್ಥಾನ ಪಂಡಿತರನ್ನು ವಿಚಾರಿಸಿದನು. ಅವನು, ಜಿಯಾ, ಶನಿಯು ನಿನಗೆ 7.5 ವರ್ಷ ಪೀಡಿಸುವನು. ಕಾರಣ, ಅಶ್ವದ ನಾಲಿನಿಂದ ಆತನ ಪ್ರತಿಮೆ ಮಾಡಿ ಪೂಜಿಸಿ ತೈಲಾಭಿಷೇಕಗೈದು ಮೃತ್ತಿಕಾ ಕುಂಭದ ಮೇಲೆ ಸ್ಥಾಪಿಸಬೇಕು. 23,000 ಶನಿಜಪ ಮಾಡಬೇಕು ಎಂದು ಮುಂತಾಗಿ ಹೇಳಲು ವಿಕ್ರಮನು, ಬಂದದ್ದು ಬರಲಿ, ಭೋಗಿಸಿಯೇ ತೀರುವೆನು ಎಂದು ಸಭೆಯಿಂದ ಎದ್ದನು. ಶನಿಯು ಕಾರವಾನನ ವೇಷದಿಂದ ಒದ್ದು ಕುದುರೆಯನ್ನು ತೆಗೆದುಕೊಂಡು ಬಂದನು. ವಿಕ್ರಮನು ಅಶ್ವಪರೀಕ್ಷೆಗಾಗಿ ಕುದುರೆಯನ್ನು ಹತ್ತಿದನು. ಕೂಡಲೇ ಕುದುರೆಯು ಚಪಲತೆಯಿಂದ ಓಡುತ್ತಾ ಅರಣ್ಯದ ಮಧ್ಯದಲ್ಲಿ ಒಂದು ನದೀ ತೀರಕ್ಕೆ ಹೋಗಿ ನಿಂತಿತು. ವಿಕ್ರಮನು ಕುದುರೆಯಿಂದ ಇಳಿಯಲು ಕುದುರೆಯು ಮಾಯವಾಯಿತು. ಸೂರ್ಯನು ಅಸ್ತಂಗತನಾದನು. ಆ ಹೊತ್ತು ಗಿಡದಡಿಯಲ್ಲಿ ಮಲಗಿ ಮರುದಿವಸ ಅಲ್ಲಿಂದ ತಾಮಿಲಿಂದ ಆ ಪಟ್ಟಣವನ್ನು ಸೇರಿದನು. ಇತ್ತು ಮಂತ್ರಿಯು ಕಾರವಾನಿಗೆ ಅಶ್ವದ ಬೆಲೆ ಕೊಟ್ಟು ಕಳುಹಿಸಿದನು. ಹಾಗೂ ವಿಕ್ರಮನ ಶೋಧಕ್ಕಾಗಿ ದಿಕ್ಕಿಗೆ ಸೇವಕರನ್ನು ಕಳುಹಿಸಿದನು. ವಿಕ್ರಮನು ತಾಮಿಲಿಂದ ಆ ಪಟ್ಟಣದ ಶ್ರೀಪತಿಯ ಅಂಗಡಿ ಕಟ್ಟೆ ಮೇಲೆ ಹೋಗಿ ಕುಳಿತನು. ಕೂಡಲೇ ಅಂಗಡಿಯ ವ್ಯಾಪಾರವು ದ್ವಿಗುಣಿತವಾಯಿತು.
ಆಗ ಶ್ರೀಪತಿಯು ಅತಿಥಿಯು ಅತಿ ಸುಲಕ್ಷಣನೆಂದು ಮನೆಗೆ ಕರೆದುಕೊಂಡು ಮೇಜವಾನಿಯನ್ನು ಉಣಿಸಿದನು. ಅವನು ವಿಕ್ರಮ ರಾಜನಂತೆ ತೊಳೆದು ಆನಂದಪಟ್ಟು ತನ್ನ ಮಗಳಾದ ಅಲೋಲಿಕೆಯನ್ನು ಅವನಿಗೆ ಲಗ್ನ ಮಾಡಿಕೊಡಬೇಕೆಂದು ಮನಸ್ಸು ಮಾಡಿದನು. ಮಗಳನ್ನು ಕರೆದು ಅವಳ ಮುಂದೆ ವಿಕ್ರಮನ ವರ್ಣನೆಯನ್ನು ಮಾಡಿದನು. ಅವಳು, ಪಿತನೇ, ನಾನು ಈ ದಿನ ರಾತ್ರಿ ಕೆಲವು ಪ್ರಶ್ನೆ ಮಾಡಿ ಆತನನ್ನು ಪರೀಕ್ಷಿಸುವೆನೆಂದಳು. ರಾತ್ರಿ ಊಟವಾದ ಮೇಲೆ ಶೃಂಗರಿಸಿದ ಶಯನಮಂಟಪದೊಳಗೆ ವಿಕ್ರಮನು ಪ್ರವೇಶಿಸಿದನು ಹಾಗೂ ಅಲ್ಲಿ ಚಿಂತಿಸುತ್ತಾ ಮಲಗಿದನು. ಕೂಡಲೇ ನಿದ್ರಾದೇವಿ ವಶನಾದನು. ತುಸುವೇಳೆಯಲ್ಲಿ ಅಲೋಲಿಕೆಯು ಶೃಂಗಾರಾಗಿ ವರಪರೀಕ್ಷೆಗಾಗಿ ಶಯನಗೃಹ ಪ್ರವೇಶಿಸಿದಳು. ವಿಕ್ರಮನಿಗೆ ಚಂದದ ಪಾತ್ರೆಯೊಳಗಿನ ಶೀತೋದಕವನ್ನು ಪ್ರೋಕ್ಷಿಸಿದಳು. ಆದರೂ ಎಚ್ಚರವಾಗಲಿಲ್ಲ. ಕಡೆಗೆ ನಿರುಪಾಳಾಗಿ ಕೊರಳೊಳಗಿನ ಮುತ್ತಿನ ಹಾರವನ್ನು ಕೂಟಕ್ಕೆ ಹಾಕಿ ಅಲ್ಲಿಯೇ ಮಲಗಿದಳು. ಕೂಡಲೇ ನಿದ್ರೆ ಹತ್ತಿತು. ವಿಕ್ರಮನು ತುಸುವೇಳೆಯಲ್ಲಿ ಎಚ್ಚೆತ್ತನು. ಸಹಜವಾಗಿ ಗೋಡೆಯ ಕಡೆಗೆ ನೋಡಿದನು. ಗೋಡೆಯ ಮೇಲಿನ ಚಿತ್ತದ ಹಂಸ ಪಕ್ಷಿಯು ಸಜೀವವಾಗಿ ಕೂಟಕ್ಕೆ ಹಾಕಿದ ಮುತ್ತಿನ ಹಾರವನ್ನು ನುಂಗಿ ಮೊದಲಿನಂತೆ ಚಿತ್ತದ ಹಂಸವಾಗಿ ನಿಂತಿತು. ವಿಕ್ರಮನು ಅಘಟಿತ ಘಟನೆಯನ್ನು ಕಂಡು ಬೆರಗಾಗಿ ಚಿಂತಿಸಿದನು. ಮರುದಿವಸ ಅಲೋಲಿಕೆಯದ್ದು ನೋಡಲಾಗಿ ಕೂಟಕ್ಕೆ ಹಾಕಿದ ಹಾರವೂ ಇರಲಿಲ್ಲ. ಮೊದಲೇ ವಿಕ್ರಮನ ವಿಷಯ ತಿರಸ್ಕಾರ ಮನಸ್ಸುಳಾಗಿದ್ದ ಅವಳು ಮತ್ತಷ್ಟು ಕೋಪಾನ್ವಿತಳಾಗಿ ತಂದೆಯೊಳಗೆ ಹೋಗಿ ಕಳುವಿನ ಸಂಗತಿ ಅರುಹಿದಳು. ಶ್ರೀಪತಿಯು ಸಿಟ್ಟಿಗೆದ್ದು ನಿಷ್ಠುರತೆಯಿಂದ ವಿಕ್ರಮನನ್ನು ಹೊಡೆಸಿದನು. ವಿಕ್ರಮನು ನಿಜ ಸಂಗತಿ ಹೇಳಿದರೆ ಯಾರೂ ಒಪ್ಪುತ್ತಿರಲಿಲ್ಲ. ಕಾರಣ ತಾನು ತೆಗೆದುಕೊಂಡಿಲ್ಲವೆಂದು ಹೇಳುವುದನು. ಕೂಡಲೇ ಶ್ರೀಪತಿಯು ವಿಕ್ರಮನನ್ನು ರಾಜದರ್ಬಾರಕ್ಕೆ ಕರೆದೊಯ್ದನು. ವಿಕ್ರಮನು ಕ್ಷಮೆ ಬೇಡಿದನು. ಚಂದ್ರಸೇನ ಮಹಾರಾಜನು ಕೋಪಾವಿಷ್ಟನಾಗಿ ಈತನು ಕಳು ಮಾಡಿದ್ದು ನಿಜವೆಂದು ಭಾವಿಸಿ ಆತನ ಕರಚರಣಗಳನ್ನು ಕತ್ತರಿಸಿ ಚಲಿಸಿದನು ಹಾಗೂ ಆತನಿಗೆ ಯಾರು ಅನ್ನ ನೀರು ಕೊಡಬಾರದೆಂದು ಕಟ್ಟಪ್ಪಣೆ ಮಾಡಿದನು. ಆಗ ಆತನ ಕಷ್ಟವನ್ನು ವರ್ಣಿಸುವುದು ಅಸಾಧ್ಯ. ಆತನ ಶರೀರದಿಂದ ರಕ್ತ ಪ್ರವಾಹವು ಒಂದೇ ಸಮನೆ ಹರಿಯುತ್ತಿತ್ತು ಹಾಗೂ ಹಸಿವೆ ನೀರಡಿಕೆಗಳಿಂದ ಬಹಳ ಬಳಲಿ ಬೆಂಡಾದನು. ಆಗ ವಿಕ್ರಮನು ದುಃಖಾತಿಶಯದಿಂದ, ಹೇ ಶನಿದೇವನೇ, ನನ್ನ ಅಜ್ಞಾನದಿಂದ ಆದ ಅಪರಾಧಕ್ಕೆ ಇಷ್ಟು ಸಹಿಸಲು ಸಾಧ್ಯವಾದ ಕಠಿಣ ಶಿಕ್ಷೆಯೇ ನಿನಗೆ ನಾನು ಅನಶರಣಾಗತನಾಗಿದ್ದೇನೆ. ನೀನೇ ನನ್ನ ತಂದೆ, ತಾಯಿ, ಬಂಧು ಬಳಗಗಳು. ಈ ದಿನನಿಗೆ ನೀನೇ ಗತಿ ಎಂದು ಅನನ್ಯ ಭಾವದಿಂದ ಪ್ರಾರ್ಥಿಸಲು ಶನಿದೇವರಿಗೂ ಕರುಣೆ ಹುಟ್ಟಿತು. ಚಂದ್ರಸೇನನಿಗೂ ದಯೆ ಬಂತು. ತತ್ಸರರಿಗೆ ಅನ್ನೋದಕಗಳನ್ನು ಕೊಡಲು ಅಪ್ಪಣೆಯನ್ನಿತ್ತಿದ್ದರು. ಧರ್ಮಿಷ್ಠರು ಅನ್ನೋದಕಗಳನ್ನು ಕೊಡಹತ್ತಿದರು. ಹೀಗೆ 2 ವರ್ಷಗಳು ಕ್ರಮಿಸಿದವು. ತಾಮೇಲಿಂದ ಪುರದ ಒಬ್ಬ ಗಾಣಿಗನು ಉಜ್ಜಯಿನಿಯಿಂದ ತನ್ನ ಸೊಸೆಯನ್ನು ಕರೆದುಕೊಂಡು ಬರುತ್ತಿದ್ದನು. ನಡುದಾರಿಯಲ್ಲಿ ಬಿದ್ದಿದ ವಿಕ್ರಮ ರಾಜನನ್ನು ಅವಳು ಕಂಡು ಗುರುತಿಸಿ ಕನಿಕರಪಟ್ಟು ಗಾಡಿಯಲ್ಲಿ ಕುಳ್ಳಿರಿಸಿ ಮನೆಗೆ ಕರೆದುಕೊಂಡು ಹೋದಳು. ಆತನನ್ನು ರಕ್ಷಿಸಲು ಅರಸನ ಅಪ್ಪಣೆಯನ್ನು ಪಡೆದಳು. ವಿಕ್ರಮನು ಗಾಣಿಗನ ಮನೆಯಲ್ಲಿ ಗಾಣ ಹೊಡೆಯುವ ಕೆಲಸವನ್ನು ಮಾಡಹತ್ತಿದನು. ಹೀಗೆ ಉಜ್ಜಯಿನಿ ಬಿಟ್ಟು 7 ವರ್ಷಗಳು ಪೂರ್ಣವಾದವು. ವಿಕ್ರಮನು ಒಂದು ಸಾಯಂಕಾಲ ಸಂಧ್ಯಾರಾಗವನ್ನು ಪ್ರಾರಂಭಿಸಿದನು. ಅದರಿಂದ ಊರೊಳಗಿನ ದೀಪಗಳು ತಮ್ಮಿಂದ ತಾವೇ ಉದಯ ಹೊಂದಿದವು. ಗಾಯನವು ನಿಲ್ಲಲು ದೀಪಗಳು ತಮ್ಮಷ್ಟಕ್ಕೆ ತಾವೇ ನಂದಿ ಹೋದವು. ಇದನ್ನು ಚಂದ್ರಸೇನ ಮಗಳಾದ ಪದ್ಮಸೇನೆ ರಾಜಕನಿಕೆ ಕಂಡು ಅಚ್ಚರಿಗೊಂಡು ಪರಿಚಾರಿಕೆಯಿಂದ ಶೋಧಿಸಿ ವಿಕ್ರಮನನ್ನು ತನ್ನ ಅಂತಃಪುರಕ್ಕೆ ಬರೆಮಾಡಿಕೊಂಡಳು. ವಿಕ್ರಮನು ಆಕೆಯ ವಿನಂತಿಗೆ ಮಾನ್ಯ ಮಾಡಿ ಸಂಗೀತದ ಭಂಡಾರವನ್ನು ಅಲ್ಲಿ ಉಳಿಸಿದನು. ಒಂದು ಮಧ್ಯರಾತ್ರಿ ಸಮಯದಲ್ಲಿ ವಿಕ್ರಮನು ಶನಿದೇವರನ್ನು ಕುರಿತು ಈ ರೀತಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು. ಹೇ ದೇವ, 7.5 ವರ್ಷಗಳು ಇಂದಿಗೆ ಮುಗಿದುವು. ಇನ್ನಾದರೂ ಕೃಪೆ ಮಾಡು. ಎಲ್ಲಿಯವರೆಗೆ ನನ್ನ ಸತ್ವ ಪರೀಕ್ಷೆಯನ್ನು ಮಾಡುವೆ? ಆ ಕೂಡಲೇ ಶನಿಯು ಪ್ರಕಟನಾದನು. ವಿಕ್ರಮನು ಕರಚರಣಗಳು ಇಲ್ಲದಿದ್ದರೂ ಉರುಳುತ್ತಾ ಶ್ರೀ ಶನಿದೇವರ ಪಾದಗಳ ಮೇಲೆ ಹೋಗಿ ಬಿದ್ದನು. ಶನಿಯು ವರವನ್ನು ಬೇಡು ಎಂದನು. ಆಗ ವಿಕ್ರಮನು, ದೇವ, ನೀನು ನನಗೆ ಕೊಟ್ಟಂತೆ ಪರರಿಗೆ ಮಾತ್ರ ಕಷ್ಟವನ್ನು ಕೊಡದಿರು ಎಂದು ಪ್ರಾರ್ಥಿಸಿದನು. ಶನಿಯು ಆತನ ಪರೋಪಕಾರ ಬುದ್ಧಿಗೆ ಪ್ರಸನ್ನನಾಗಿ ಕೃಪಾದೃಷ್ಟಿಯಿಂದ ನೋಡಲು ವಿಕ್ರಮನ ಕಡಿದು ಹೋದ ಕರಚರಣಗಳು ಪುನಃ ಮೊದಲಿನಂತಾದವು. ಆತನ ಶರೀರ ಸೌಂದರ್ಯವು ಇಮ್ಮಡಿಯಾಯಿತು. ಆಗ ವಿಕ್ರಮನು ಅತ್ಯಾನಂದವನ್ನು ಹೊಂದಿ ಶನಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಆನಂದಾಶ್ರಯಗಳನ್ನು ಉದರಿಸಿದನು. ಶನಿಯು, ವಿಕ್ರಮನೇ, ನಿನಗೆ ಕೊಟ್ಟ ದುಃಖವು ಅಧಿಕವೆಂದು ತಿಳಿಬೇಡ. ನಾನು ದೈತ್ಯರಿಗೆ ಕೊಟ್ಟ ದುಃಖದ ಇತಿಹಾಸವಿದೆ. ನಾನು ಈ ರೀತಿ ದೇವಾದಿದೇವರನ್ನು ಕಾಡಿರಲು ಇತರ ಮನುಷ್ಯರ ಪಾಡೇನು? ವಿಕ್ರಮನೇ, ನಿನ್ನ ದುಃಖವು ಯತ್ಕಿಂಚಿತ್ವಾದದ್ದು. ನಿನಗೆ ನನ್ನ ಮಹಿಮೆಯ ಅರಿವು ಇರಲೆಂದು ಈ ರೀತಿ ಲೀಲಾವಿನೋದವನ್ನು ಮಾಡಿ ತೋರಿಸಿದೆನು ಎಂದನು. ಆಗ ವಿಕ್ರಮನು ಭಕ್ತಿಯುತನಾಗಿ ಶನಿದೇವನಿಗೆ ಸಾಷ್ಟಾಂಗವರೆಗೆ, ಮಹಾತ್ಮನೇ, ನಿನ್ನ ಮಹಿಮೆಯು ಅಗಾಧವಾದದ್ದು. ನಿನ್ನ ಚರಿತ್ರ ಶ್ರವಣದಿಂದ ನಾನು ಪುನೀತನಾದೆನು. ನಾನು ನಿನಗೆ ಅನನ್ಯ ಶರಣಾಗತನಾಗಿದ್ದೇನೆ. ಪ್ರಸನ್ನನಾಗು. ಪ್ರಾಣಿ ಮಾತ್ರರಿಗೆ ಮಾತ್ರ ನನ್ನಂತೆ ಪೀಡೆ ಕೊಡಬೇಡ. ಇಷ್ಟೇ ವರವನ್ನು ನನಗೆ ದಯಪಾಲಿಸು ಎಂದು ಪ್ರಾರ್ಥಿಸಿದನು. ವಿಕ್ರಮನ ಪ್ರಾರ್ಥನೆಯಿಂದ ಶನಿಯು ಸಂತುಷ್ಟನಾಗಿ, ವಿಕ್ರಮ, ನಿನ್ನಂತೆ ಪರಹಿತ ಕಾರ್ಯ ಮಾಡುವವರು ಅತಿ ವಿರಳ. ಪ್ರತಿ ದಿವಸ ಅಥವಾ ಶನಿವಾರದಲ್ಲಿ ಅತಿ ಭಕ್ತಿಯಿಂದ ನನ್ನ ಚರಿತ್ರೆಯ ಶ್ರವಣ ಪಠಣ ಮಾಡುವವರನ್ನು ನಾನು ರಕ್ಷಿಸುತ್ತೇನೆ. ಅದೇ ನನ್ನನ್ನು ದೂಷಿಸುವವರನ್ನು ಪರಿಪರಿಯ ಕ್ಲೇಶಕ್ಕೆ ಗುರಿ ಮಾಡುವೆನು. ವಿಕ್ರಮ, ನಿತ್ಯದಲ್ಲಿ ಈ ಗ್ರಂಥದ ಪಠಣ ಮಾಡಿದರಂತೂ ಉತ್ತಮ. ಹಾಗೆ ಸಾಧಿಸದಿದ್ದಲ್ಲಿ ಶನಿವಾರ ಉಪವಾಸವಿದ್ದು ನನ್ನ ಚರಿತ್ರವನ್ನು ಶ್ರವಣ ಮಾಡಬೇಕು.
ಅಂದರೆ ನಾನು ಸಂತುಷ್ಟನಾಗುವೆನು ಎಂದು ಹೇಳಿ ಶನಿಯು ಅದೃಶ್ಯನಾದನು. ಮರುದಿವಸ ಚಂದ್ರಸೇನನು ಚಂದ್ರಸೇನ ಮಹಾರಾಜನು ವಿಕ್ರಮನನ್ನು ವಿಚಾರಿಸಬೇಕೆಂದು ಅಲ್ಲಿಗೆ ಬಂದನು. ಆಗ ಚಂದ್ರಸೇನನು ವಿಕ್ರಮನ ನಿಜ ಸಂಗತಿಯನ್ನೆಲ್ಲ ಅರಿತು ಆನಂದಿತನಾಗಿ ಪಶ್ಚಾತ್ತಾಪಪಟ್ಟು ಪದ್ಮಸೇನೆಯನ್ನು ಆತನಿಗೆ ಧಾರೆ ಎರೆದು ಕೊಟ್ಟನು. ಕಳುವಿನ ಮಿಥ್ಯಾಪರಾಧಕ್ಕಾಗಿ ಎಲ್ಲರೂ ಶ್ರೀಪತಿಯು ಸಾಹುಕಾರನ ಮನೆಗೆ ಹೋಗಲು ಅಲ್ಲಿದ್ದ ಚಿತ್ತದ ಹಂಸವು ಮುತ್ತಿನ ಹಾರವನ್ನು ಹೊರಚೆಲ್ಲಿತು. ಶ್ರೀಪತಿಯು ದುಃಖಿಸಿದನು. ಅಲೋಲಿಕೆಯು ಬಂದು ವಿಕ್ರಮನ ಕೈ ಹಿಡಿದಳು. ವಿಕ್ರಮನಿಗೆ 2 ಶ್ವಶುರರು ಹೇರಳು ಸಂಪತ್ತು ಕೊಟ್ಟರು. ವಿಕ್ರಮನು ಕಾಣಿಗನಿಗೆ ಒಂದು ದೇಶವನ್ನು ಇನಾಮು ಕೊಟ್ಟನು. ವಿಕ್ರಮನು ಪದ್ಮಸೇನ ಅಲೋಲಿಕೆ ಸಹಿತವಾಗಿ ವಿಜೃಂಭಣೆಯಿಂದ ಉಜ್ಜಯಿನಿ ನಗರವನ್ನು ಪ್ರವೇಶಿಸಿದನು. ಹಾಗೂ ಶನಿದೇವನ ಭಕ್ತನಾಗಿ ಭಕ್ತಿಯಿಂದ ನಿತ್ಯ ಆತನ ಪೂಜೆ ಮಾಡಹತ್ತಿದನು. ಶನಿದೇವನ ಕೃಪೆಯಿಂದ ಶೇಷಾಯುಷ್ಯವನ್ನು ಸುಖದಿಂದ ಕಳೆದನು. ಶ್ರೀ ಶನಿದೇವರ ಮಹಾತ್ಮೆ ಸಂಪೂರ್ಣ. ಕೃಷ್ಣಾರ್ಪಣಮಸ್ತು.